ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ವಿಷಯ ಸಂತಾನಹೀನತೆ. ಸಂತಾನ ಆಗದೇ ಇರೋದಕ್ಕೆ ಕಾರಣಗಳು ಏನೆಂದರೆ, ಮೊದಲನೇದಾಗಿ ಇದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಕೂಡ ದೋಷ ಇರುತ್ತೆ, ಗಂಡು ಮಕ್ಕಳಲ್ಲಿ ಕೂಡ ದೋಷ ಇರುತ್ತೆ. ಏನು ದೋಷ ಅಂತ ತಿಳ್ಕೊಂಡ್ರೆ, ಗಂಡು ಮಕ್ಕಳಲ್ಲಿ ಶುಕ್ರಾಣುಕೀಟಗಳು ಕಮ್ಮಿ ಇರೋದರಿಂದ ಅಲ್ಲಿ ಕೂಡ ಅವರಿಗೇನೈತಲ್ಲ ಹೀನಾಗಲಿಕ್ಕೆ ಕಾರಣ ಆಗ್ತದೆ. ಇದರಿಂದ ಅವರು ಶರೀರದಲ್ಲಿ ದಷ್ಟಪುಷ್ಟತೆ ಇರುವುದಿಲ್ಲ. ಶುಕ್ರಾಣುಕೀಟಗಳು ಜಾಸ್ತಿ ತ್ರಾಸ ಇರೋದರಿಂದ ಅವರಿಗೆ ಮಕ್ಕಳಲ್ಲಿ ಅಡಚಣೆಗಳು ನಿರ್ಮಾಣ ಆಗಲಿಕ್ಕೆ ಕಾರಣ ಆಗ್ತದೆ. ಇದು ಒಂದು ವಿಷಯ. ಲಗ್ನದಲ್ಲಿ ಅವರದ ಜಾತಕದಲ್ಲಿ ಸಂತತಿ ಸ್ಥಾನದಲ್ಲಿ ರಾಹು ಮತ್ತು ಕೇತು ಈ ಒಂದು ಗ್ರಹಗತಿಗಳು ವಕ್ರಿ ಇರುವುದರಿಂದ ಅವರಿಗೆ ಸಂತಾನಗಳು ಉತ್ಪತ್ತಿ ಆಗಲಿಕ್ಕೆ ಬಿಡುವುದಿಲ್ಲ. ಶುಕ್ರ ಮತ್ತು ಗುರುಗಳ ದೃಷ್ಟಿಯಿಂದ ಅವರಿಗೆ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಬಿಡುವುದಿಲ್ಲ. ಮುಂದೆ ಅವರಿಗೆ ಗರ್ಭ ಉತ್ಪತ್ತಿ ಮಾಡಲಿಕ್ಕೆ ಬಿಡುವುದಿಲ್ಲ. ಮತ್ತು ಇನ್ನೊಂದೇನೆಂದರೆ ಏನಂತಲ್ಲ, ಹೆಣ್ಮಕ್ಕಳ ಕುಂಡಲಿಯಲ್ಲಿ ಕೂಡ ಗರ್ಭದೋಷದಲ್ಲಿ ಅವರಿಗೆ ತ್ರಾಸಿರುತ್ತದೆ. ಮತ್ತು ಇನ್ನೊಂದು ಅವರಿಗೆ ಕುಂಡಲಿಯಲ್ಲಿ ಕೂಡ ಅದೇ ರೀತಿ ಅವರಿಗೆ ಕೂಡ ತ್ರಾಸಿರುತ್ತದೆ. ಗ್ರಹಗತಿಗಳ ಬಾಧ ಇರುವುದರಿಂದ ಸಂತಾನಹೀನತೆ ನಿರ್ಮಾಣ ಆಗ್ತದೆ. ಒಂದು ವೇಳೆ ಸಂತಾನ ಆದರೂ ಕೂಡ ಅವ್ರು ಏನೋ ಪೂಜಾ ಪುನಸ್ಕಾರ ನೇಮ ವ್ರತ ಅವ್ರು ಏನಾದರೂ ಮಾಡಿ ಸಂತಾನ ಆದರೂ ಕೂಡ ಆ ಸಂತಾನ ಏನಾಗ್ತವೆ ಅಂತ ತಿಳ್ಕೊಂಡ್ರೆ ಅಂಗವಿಕಲ ಅಂತ ಹೇಳ್ಬೋದು, ಅಥವಾ ಬುದ್ಧಿಮಾಂದ್ಯ ಅಂತ ಹೇಳ್ಬೋದು. ಈ ಥರ ಅಂಗವೈಫಲ್ಯದಿಂದ ಮಕ್ಕಳು ಹುಟ್ಟುತ್ತವೆ. ಅದರಿಂದ ಅವರಿಗೆ ಒಂದು ಶಾಪನ ಅಂತ ಹೇಳ್ಬೋದು ನಾವು ಅವರಿಗೆ. ಮತ್ತು ಇನ್ನೊಂದು, ಈ ಸಂತಾನ ಆಗಲಿಕ್ಕೆ ಆಗದೇ ಇರೋದಕ್ಕೆ ಕಾರಣಗಳು ಇನ್ನೊಂದು ಏನೆಂದರೆ ಏನಂತೆಲ್ಲ, ಇದರಿಂದ ಪಿತೃದೋಷ ಕೂಡ ಇದೆ. ಹಿರಿಯರ ಒಂದು ದೋಷ ಅಂತಿರ್ತದೆ, ಅದು ಕೂಡ ಇದಕ್ಕೆ ಶಾಪಕ್ಕೆ ಕಾರಣ ಆಗ್ತದೆ. ಈ ಒಂದು ಗ್ರಹಕ್ಕೆ ಕಾರಣ ಇರೋದರಿಂದ ಅಲ್ಲಿ ಕೂಡ ಅವರಿಗೆ ಸಮಸ್ಯೆ ಆಗ್ತದೆ. ಇನ್ನೊಂದು ಕಾರಣ ಇರತಕ್ಕಂಥ ಏನೆಂದರೆ ಏನದಲ್ಲ, ಅವರು ವಾಸ ಮಾಡತಕ್ಕಂಥ ಮನೆ ಕೂಡ ಬಹಳ ಇಂಪಾರ್ಟೆಂಟು. ವಾಸ್ತುದಲ್ಲಿ ಕೂಡ ಅಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡ್ರೆ ಭೂಮಿ ರಾಹು ದೋಷ ಅಂತ ಹೇಳ್ತಾರೆ ಅದಕ್ಕೆ. ಯಾಕಂದರೆ ಆ ಭೂಮಿ ರಾಹು ದೋಷ ಕೂಡ ಅವರಿಗೆ ತಗುಲುವುದರಿಂದ ಅವರಿಗೆ ಸಂತಾನೋತ್ಪತ್ತಿ ಆಗುವುದರಲ್ಲಿ ಅವರಿಗೆ ವಿಳಂಬ ಆಗ್ತದೆ. ಸಂತಾನ ಅವರಿಗೆ ಜೀವನದಲ್ಲಿ ಆಗಬೇಕು, ಒಳ್ಳೆಯ ಸಂತಾನ ಅವರಿಗೆ ಹುಟ್ಟಬೇಕಂತ ತಿಳ್ಕೊಂಡ್ರೆ ಅವ್ರು ಏನು ಮಾಡಬೇಕಂತ ತಿಳ್ಕೊಂಡ್ರೆ ಕೃಷ್ಣನ ಒಂದು ವ್ರತ ಮಾಡಬೇಕು. ಗೋಪಾಳ ಕೃಷ್ಣ ವ್ರತ ಅಂತ ಇರ್ತದೆ. ಈ ಗೋಪಾಳ ಕೃಷ್ಣನ ವ್ರತ ಮಾಡಿದರೆ ಮತ್ತು ಅವನ ಬಗ್ಗೆ ಪೂಜಾ ಅನುಷ್ಠಾನ ಹೋಮಗಳು ಮಾಡಿ, ಮತ್ತು ಅವನ ಮಂತ್ರ ಏನತ್ತಲ್ಲ ಅವನಿಗೆ ಡೈರೆಕ್ಟಾಗಿ ಪಠನ ಮಾಡ್ತಾ ಹೋಗಿದ್ದ ಗ್ಯಾರಂಟಿ ಇದ್ದರೆ ಅವ್ರ ಜೀವನದಲ್ಲಿ ಸಂತತಿ ಭಾಗ್ಯ ಸಿಗೋದರಲ್ಲಿ ಯಾವುದೂ ಕೊರತೆ ಆಗುವುದಿಲ್ಲ. ಮತ್ತು ಏನೊಂದು ಅಂತ ತಿಳ್ಕೊಂಡ್ರೆ ಅವರು ಜೀವನದಲ್ಲಿ ಮಾತ್ರ ಏನದಲ್ಲ, ಅವರು ಪೂಜಾ ಪುನಸ್ಕಾರ ಮತ್ತು ನಿಯಮಾವಳಿ ಮಾಡ್ಕೊಂಡು ಹೋಗಬೇಕು, ಮನೆಯಲ್ಲಿ ಸ್ವಚ್ಛತೆ ಇಟ್ಕೊಂಡು ಹೋಗಬೇಕು. ಮತ್ತು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ತಿಳ್ಕೊಂಡ್ರೆ ಅವರೊಂದು ಒಳ್ಳೆಯ ಒಂದು ಆಚಾರ ವಿಚಾರ ತಿಳ್ಕೊಂಡು ಜೀವನ ಮಾಡಿದ್ದಾದಂದರೆ ಅವ್ರ ಜೀವನದಲ್ಲಿ ಒಳ್ಳೆಯ ವಿಚಾರದಲ್ಲಿ ಕ್ಲಿಯರ್ ಆಗ್ತದೆ. ಮತ್ತು ಸಂತಾನದಲ್ಲಿ ಯಾವುದೂ ಸಮಸ್ಯೆಗಳು ಅವ್ರ ಜೀವನದಲ್ಲಿ ಬರುವುದಿಲ್ಲ. ಗುರುಭ್ಯೋ ನಮಃ.